ಶ್ರೀಯುತ ದುರ್ಗಿ ಸರ್ ಅವರು ಆಗಿದ್ದಾರೆ. ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿ ಈ ವೇದಿಕ ಗಣಿತದ ಬಗ್ಗೆ ಬಹಳಷ್ಟು ಸುಲಭವಾದಂತಹ ಒಂದು ಕಲಿಕಾ ಕ್ರಮವನ್ನ ನಮ್ಮ ಶಿಕ್ಷಕರ ತರಬೇತಿ ಒಳಗೆ ಬಂದು ಅವರು ತಿಳಿಸಿಕೊಟ್ಟಿದ್ರು. ನಿಜವಾಗ್ಲೂ ಬಹಳ ಜನ ಗಣಿತವನ್ನು ಕಂಡಾಗ ಭಯ ಪಡುವಂತ ವಿದ್ಯಾರ್ಥಿಗಳು ಜಾಸ್ತಿ, ಆದ್ರೆ ಅತ್ಯಂತ ಸಲೀಲವಾಗಿ ಸುಲಭವಾಗಿ ಗಣಿತವನ್ನ ಲೆಕ್ಕಗಳನ್ನ ಹ್ಯಾಂಗ್ ಬಿಡಿಸಬಹುದು ಅನ್ನೋದನ್ನ ವೇದಿಕ ಗಣಿತ ಪದ್ಧತಿ ಮುಖಾಂತರ ಬಹಳ ಸುಲಭವಾಗಿ ಗುರುಗಳು ಅದನ್ನ ನಮಗೆ ಕಲಿಸ್ಕೊಡ್ಬೇಕಂತ ಹೇಳಿ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಕಾಲೇಜಿನ ಮುಖ್ಯಾಧ್ಯಾಪಕರು ಎಸ್ ಎಂ ಮೂರ್ತಿ ಗುರುಗಳಿಗೆ ಹಾಗೂ ಹಿರಿಯ ಶಿಕ್ಷಕರು ಆಗಿರ್ತಕ್ಕಂಥ ಎಸ್ ಎಂ ಬೆರದಾರರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರಿಂದ ಹಾಗೂ ಒಂದು ವಿದ್ಯಾರ್ಥಿನಿಯರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕಂತ ಹೇಳಿ ಅವ್ರು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್, ನಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ. ಸಮಯದ ಒಂದು ವ್ಯಯ ಮಾಡದೆ ಇದೀಗ ನಾವು ಇವತ್ತಿನ ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಆಗಿರ್ತಕ್ಕಂಥ ಶ್ರೀಯುತ ದುರ್ಗಿ ಗುರುಗಳನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಜಸ್ಟ್ ನಾನು ಇಲ್ಲಿ ಒಂದು ನಿಮಗೆ ಮಗ್ಗಿಗಳ ಐಡಿಯಾ ಕೊಡ್ತಾ ಇದ್ದೇನೆ. ಮಗ್ಗಿಗಳು ಯಾರಾದ್ರೂ ವಾಚ್ ಇದ್ರೆ ಟೈಮ್ ಹಚ್ಚಿ ನೋಡಿ, 2 ನಿಮಿಷದಲ್ಲಿ ಅದರ ಒಳಗೆ ನಿಮಗೆ 100ರವರೆಗೆ ಮಗ್ಗಿಗಳು ಬಾಯ್ಲೆಕ್ಕ ಬರ್ತವೆ. ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಬರ್ಕೋತ್ ಕೂಡ ಅವಶ್ಯಕತೆ ಇಲ್ಲ. ನೀವೇ ಇಲ್ಲಿಂದ ಹೇಳ್ಬಿಡ್ತೀರಾ, ನನಗೆ 99 ಮಗ್ಗಿ ರೆಡಿ ಮಾಡ್ಲಿಕ್ಕೆ ಬರುತ್ತೆ. ಕ್ರಿಯೇಟಿವ್ ಆಗಬೇಕು, ಬ್ಯಾಟ್ ಮಾಡಬಾರ್ದು, ಬ್ಯಾಟ್ ಎಂದು ಮಾಡಬಾರ್ದು. ಆ ಸ್ಟಡಿ ಕೂಡ ನಾನು ಕ್ರಿಯೇಟಿವ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸ್ಟಡಿ ಮೆಥಡ್. ಇನ್ನು ವೇದಿಕ್ ನಮ್ಮ ಭಾರತೀಯ ಗಣಿತ ಪದ್ಧತಿ ಸರ್ವಶ್ರೇಷ್ಠ ಪದ್ಧತಿ. ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತವೆ. ಸಿಂಪಲ್ ದಾರಿ ಇದೆ ನೋಡಿ. ಎಸ್ ಕಮ್ ಆನ್, ಈ ಬೋರ್ಡ್ ಕಡೆಗೆ ನೋಡಿ, ಬೋರ್ಡ್ ಕಡೆಗೆ ನೋಡಿ. ಇಲ್ಲಿ 52 52 ಇಲ್ಲಿ ಪ್ರಥಮ ವೇದಿಕ್ ಟೆಕ್ನಿಕ್ ಯೂಸ್ ಮಾಡಬೇಕು. ಯಾರ್ದಾರೆ ವಾಚ್ ಇದ್ರೆ ಟೈಮ್ ಸೆಟ್ ಮಾಡಿ, ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡಿ. ಆರ್ ಯು ರೆಡಿ? ಬರ್ಕೋಬೇಡ್ರಿ, ಯಾರು ಬರ್ಕೋಬೇಡ್ರಿ, ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ. ಎಸ್, ಟೈಮ್ ಸೆಟ್ ಮಾಡಿ ಪ್ಲೀಸ್. ಸ್ಟಾರ್ಟ್ ಟೈಮ್ ಸೆಟ್ ಮಾಡಿ. ಕಮ್ ಆನ್. 52 ಪ್ರಥಮ 1ನೇದಕ್ಕೆ ಮಗ್ಗಿ ಬರ್ಕೋಬೇಕು, ಹಾಗೆ 2ನೇದಕ್ಕೆ ಮಗ್ಗಿ ಬರ್ಕೋಬೇಕು. 2 ಸಪರೇಟ್ಲಿ ಬರ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಎಸ್, ಕಮ್ ಆನ್. ಈಗ ನೋಡಿ ನೆಕ್ಸ್ಟ್ ಟೆಕ್ನಿಕ್, 2ನೇ ಟೆಕ್ನಿಕ್. ಈಗ 2 ಇದ್ದಾಗ, ಅಂಕೆಗಳ 2 ಇದ್ದಾಗ 2ನೇ ಮಗ್ಗಿಯ ಲಾಸ್ಟ್ ಒಂದು ಲೈನ್ ಅಂಕಿಗಳು ಸೀದಾ ಇದಕ್ಕಿದ್ದಾಗ ಎತ್ತಿಟ್ಕೋಬೇಕು. ದಟ್ಸ್ 2
6 8 0 again same 2 4 6 8 0 ಈ ಲಾಸ್ಟ್ ಲೈನ್ ಒಂದು ಲೈನ್ ಇದಕ್ಕಿದ್ದಂಗೆ ಎತ್ತಿಡಬೇಕು. ಆಮೇಲೆ ನೆಕ್ಸ್ಟ್ ಟೆಕ್ನಿಕ್ ಇದೇ ಎರಡನೇ ಮಗ್ಗಿಯ ದಶಕ ಸ್ಥಾನದಲ್ಲಿರುವ ಅಂಕಗಳನ್ನ ಒಂದನೇ ಮಗ್ಗಿಯಲ್ಲಿ ಕೂಡಿಸಬೇಕು. ಇಲ್ಲಿ ಯಾವುದೋ ಅಂಕಗಳಿಲ್ಲ, ಅದಕ್ಕೆ ಇದಕ್ಕಿದ್ದಂಗೆ ಇವನ್ನ ಇಡಬೇಕು. 5 ಯಾವುದೋ ಅಂಕಿಲ್ಲ ಕೂಡಿಸ್ಲಿಕ್ಕೆ 5 10 15 20 ಆದ್ರೆ ಇಲ್ಲಿ ದಶಕ ಸ್ಥಾನದಲ್ಲಿ ಅಂಕಿಗಳು ಸ್ಟಾರ್ಟ್ ಆದವು. 25 ಪ್ಲಸ್ 1 26 31 36 41 46 52. ಇವಾಗ ಯಾವ ಮಗ್ಗಿ ರೆಡಿ ಆಗಿದೆ? 52. ಇದೇ ರೀತಿ 53ರ ಮಗ್ಗಿ ಮಾಡ್ಲಿಕ್ಕೆ ಬರ್ಬೋದಾ? ಗುಡ್. 64 ಎಸ್ 75 99ರ ಮಗ್ಗಿ ಮಾಡ್ಬೋದಾ? ಗುಡ್. ನಿಮಗೆ ಇವಾಗ 100ರವರೆಗೆ ಮಗ್ಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿಲ್ಲ. ಎಸ್ 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 ಒಂದು ಲೆಕ್ಕ ನಾವು ಮಾಡೋಣ. ಎಸ್ 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 ಟೈಮ್ ನೋಡಿ ಎಷ್ಟಾಗಿದೆ? ಎಷ್ಟು ಟೈಮ್ ಬೇಕಾಯ್ತು? 2 ನಿಮಿಷ. 2 ನಿಮಿಷದಲ್ಲಿ ಮಗ್ಗಿ ರೆಡಿ ಆಯ್ತು. ಈಗ ನಾವು ಒಂದು ಯಾವ ಮಗ್ಗಿ ಬರೆಯಕ್ಕೆ ಹೇಳಿ ನೀವೇ ಒಂದು 99. ಎಸ್ ಗುಡ್. 99 ಮಾಡ್ಬೇಕು ಇಲ್ಲಿ ಬಗ್ಗೆ. ಈಗ ಇಲ್ಲದ ಇಲ್ಲಿ 2 ಅದಾವ, ಇಲ್ಲಿ ಒಂದು 9 ಇಲ್ಲಿ ಒಂದು 9 ತಗೊಂಡು ಹೌದಾ? ಇದ್ರ ಮಗ್ಗಿ ಬರಿಬೇಕು ನಾವೀಗ. 8 9 18 36 45 ಮಾತಾಡಲಿ. ಹಾ ಮೇಲಿಂದ ತೋರಿಸ್ತಾರೆ. ಇದೆ ಜಗಸ ಅಂತದ ಬಾಳ್ತಿಲ್ಲ ಇನ್ನು ಜಗಸ ಅಂತದೆ ನೋಡು. ಮಾಡ ಸಬೀರ್ ಸಬೀರ್ 18 27 36 55 54 63 72 81 9. ಇದೇ ರೀತಿಯಾಗಿ 18 ಈ ಟೆಕ್ನಿಕ್ ಫಾಲೋ ಮಾಡಬೇಕಾಗಿ ನಮಗೆ. ಹೌದಾ? ಇಲ್ಲಿ 99 ಮಗ್ಗಿ ಬರಿಬೇಕಾಗಿ ನಮ್ಗೆ. ಇದು 99 ಮಗ್ಗಿ ಬರಿಬೇಕಾಗಿ ನಮಗೆ. ಹೌದಾ? ಅಂಡರ್ಲೈನ್ ಮಾಡೋದ್ರಿ. ಅಂಡರ್ಲೈನ್ ಈಗ ಲಾಸ್ಟ್ ಒಂದು ಲೈನ್ ಎತ್ತಿ ಬಿಡ. ಇಲ್ಲಿ 8 ಪಹಲೆ 9 ಇಡಬೇಕು. ಇದು 8 7 6 5 4 3 2 1 0 ಹೌದಾ? ಇಲ್ಲೆಲ್ಲ ಕಡೆ ದಶಕ ಸ್ಥಾನಗಳೆಲ್ಲ ಅದಾವ ಈಗ. ಹೌದಾ? ಇದು 18 ಪ್ಲಸ್ 1 19 ಇಲ್ಲಿ ಬರುತ್ತೆ 9. ಹೌದಾ? 27 ಪ್ಲಸ್ 2 29. 36 ಪ್ಲಸ್ 3 39. 45 ಪ್ಲಸ್ 4 49. 54 ಪ್ಲಸ್ 5 59. 63 plus 6 69. 72 plus 7 79. 81 plus 8 89. 90 plus 9 Wow, super! ಹತ್ತರ ತನಕ ಮಗ್ಗಿ ಬರೋದು ಅಷ್ಟೇ ಮಹತ್ವದ. 10ರಿಂದ मुक्की 99 99 पर्यंत मला पाढे लिहिता येतात फक्त 2 मिनिटांमध्ये. आम्ही काय लई कष्ट केलं का? आम्ही 2च मिनिटांमध्ये झाला का नाही? हे सर म्हणले समर वेकेशन मध्ये सुट्टीमध्ये असं केलं तर तुम्ही सुट्टी एक
सोनाचा भंडार ಗೋಲ್ಡ್ ನಿಮ್ಗೆ ಸಿಕ್ಕಂಗ ಜ್ಞಾನದ ಗೋಲ್ಡ್ ಈ ಟೈಪ್ ಮಾಡಿದ್ರಪ್ಪ ಅಂದ್ರೆ ನಾಳೆ ಜೂನ್ ಬರುವಾಗ ಎಲ್ಲರೂ 1ನೇ ಕ್ಲಾಸ್ ಇಂದ 12ನೇ ಕ್ಲಾಸ್ ಒಂದು 100 ತನ ಮಕ್ಕಿ ಬರೀಕ್ ಬರ್ತದೆ 100 ತನ ಮಕ್ಕಿ ಬರ್ತವಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ನಾಗ ಔಟ್ ಆಫ್ ಔಟ್. ಎಸ್, ಥ್ಯಾಂಕ್ ಯು. ಈ ವಿಶೇಷ ನಮ್ಮ ಶಾಲೆಯ ಒಂದು ನಮ್ಮ ಪ್ರಿನ್ಸಿಪಾಲ್ರು ನೋಡಿ ವರ್ತಿ ಸರ್ ಅವರು ಯಾವ ತರ 99 ಮಗ್ಗಿ ಬಿಡಿಸಿದ್ದಾರೆ. ನೇರವಾಗಿ ಅವರು ಸೀದಾ ಬಿಡಿಸಿದ್ರು. ನನಗನ್ಸುತ್ತೆ ಸರ್ ಅವರು ಸರ್ ಸಬ್ಜೆಕ್ಟ್ ಯಾವ್ದು? ಇಂಗ್ಲಿಷ್ ಸಬ್ಜೆಕ್ಟ್ ಇದೆ, ಆರ್ಟ್ಸ್ ದವರು, ಆದ್ರೆ ಮ್ಯಾಥ್ಸ್ ಸೀದಾ ಬಿಡಿಸಿದ್ರು. ಇದು ಪವರ್ ಇದೆ ವೇದಿಕ್ ಮ್ಯಾಥ್ಸ್. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಏನೂ ಸಂಬಂಧ ಇಲ್ಲ. ಯಾವ್ದೆಲ್ಲ ಮ್ಯಾಥ್ಸ್ ಬರ್ತದೆ, ಬೈಲೆಕ್ಕ ಬರ್ತದೆ ಮ್ಯಾಥ್ಸ್. ನೋಡಿ ಇದು ವೇದಿಕ್ ಪವರ್ ಇದೆ. ವೇದಿಕ್ ಮ್ಯಾಥ್ಸ್ ಏನ್ ಈ ರೀತಿ ನಮ್ಗೆ ಹೆಲ್ಪ್ ಆಗ್ತದೆ ಅನ್ನೋಲಿಕ್ಕೆ ಒಂದು ಉದಾಹರಣೆ. ಸರ್ ಅವ್ರು ಮ್ಯಾಥ್ಸ್ ಟೀಚರ್ ಅಲ್ಲ, ಇಂಗ್ಲಿಷ್ ಟೀಚರ್, ಬಟ್ ಮ್ಯಾಥ್ಸ್ ಅನ್ನ ಸೀದಾ ಕ್ಯಾಪ್ಚರ್ ಮಾಡಿದ್ರು. ನಿಮ್ಗೂ ಎಲ್ಲ ಅರ್ಥ ಆಗಿದೆಲ್ಲ? ಎಂದಾದ್ರೂ ಮರಿತೀರಿ ಇದನ್ನ? ಏನ್ ಬಾಯಟ್ ಮಾಡೋ ಅವಶ್ಯಕತೆ ಇದೆಯಾ? ಬರ್ಕೋತ್ ಕೂಡ ಅವಶ್ಯಕತೆ ಇದೆಯಾ? ಇಲ್ಲ ಇಲ್ಲ. ಆದ್ರೂ ಕೂಡ ಸೂಪರ್ ಸ್ಟೂಡೆಂಟ್ ಅಂದ್ಮೇಲೆ ರೀಡಿಂಗ್, ರೈಟಿಂಗ್, ಪ್ರಾಕ್ಟೀಸಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಇರ್ಬೇಕು. ಅದಕ್ಕೆ ನೀವು ಈ समर वेकेशन ಅನ್ನ ಯೂಸ್ ಮಾಡಬೇಕು. आपण स्टुडंट म्हटल्यानंतर 1 लक्षात ठेवा, स्वतःला कधी कमी मानू नका. स्वतःला डल मानायचं नाही, मध्यम मानायचं नाही, झिरो नाही, मी मला काही जमणार नाही हे डोक्यातनं काढून टाका. माझं एक स्लोगन आहे, माझं स्वतःचं एक स्लोगन आहे, लक्षात ठेवा. Nobody is a dull and no subject is a tough, but we have to follow some special techniques, tricks, methods and ideas. ಇಂಥ ಕೆಲವೊಂದು ಥಿಂಗ್ಸ್ ಇವೆ, ಒಂದು 10-15 ಥಿಂಗ್ಸ್ ಇವೆ. ಅಷ್ಟೇ ನೀವು ಫಾಲೋ ಅಪ್ ಮಾಡಿದ್ರು ಸೂಪರ್ ರ್ಯಾಂಕರ್ ಆಗ್ತೀರಾ. ನಾನು ಇದನ್ನು ನನ್ನ ಸ್ವಂತಕ್ಕೆ ಯೂಸ್ ಮಾಡಿದ್ದೇನೆ, ನನ್ನ ಎಲ್ಲ ಎಷ್ಟೋ ಸಾವಿರಾರು ಕರ್ನಾಟಕ ಮಹಾರಾಷ್ಟ್ರ ಸ್ಟೂಡೆಂಟ್ಸ್ ಯೂಸ್ ಮಾಡಿದ್ದೇನೆ, ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೇನೆ. ಎಲ್ಲರೂ ಸೂಪರ್ ರಿಸಲ್ಟ್ ಹೊಂದಿದ್ದಾರೆ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ನಾನು ಇಲ್ಲಿ ಟೀಚರ್ ಟ್ರೈನಿಂಗ್ ನಲ್ಲಿ ಬಂದಾಗ ವರ್ತಿ ಸರ್ ಅವರು ಅಷ್ಟೇ ಒಂದು 10 ನಿಮಿಷದ ಪ್ರೋಗ್ರಾಮ್ ನೋಡಿಕೊಂಡು ಬಹಳ ದೊಡ್ಡ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಸರ್ ನಮ್ಮ ಮಕ್ಕಳಿಗೆ, ನಮ್ಮ ಸ್ಟಾಫ್ ಮೆಂಬರ್ಸ್ಗೆ ಒಂದು ಒಳ್ಳೆ ಒಂದು ಲೆಕ್ಚರ್ ತಗೊಳ್ಳೋಣ, ಒಂದು ಪ್ರೋಗ್ರಾಮ್ ಮಾಡೋಣ, ಒಂದು ದಿನ ನಮಗೆ ಕೊಡ್ರಿ, 2 ದಿನ ಕೊಡ್ರಿ ಅಂತ ಹೇಳಿದ್ರು. ನಾನು ಸರ್ ಅವ್ರು ರಿಕ್ವೆಸ್ಟ್ ಮಾಡಿದೆ, ಸರ್ ಜಸ್ಟ್ ಒಂದು 2 ಗಂಟೆ ನನಗೆ ಸಾಕು ಅಂತ ಹೇಳಿ. ಆದ್ರೆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸಮರ್ ವೆಕೇಶನ್. ನಾನು ಎಲ್ಲರಿಗೂ ಹೇಳೋದು, ನೀವು ಸಮರ್ ವೆಕೇಶನ್ ನಲ್ಲಿ ನನ್ನ ಮನೆಯದ ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲ ಮಕ್ಕಳು 15 ಗಂಟೆ ಸ್ಟಡಿ ಮಾಡ್ತಾರೆ ಎವ್ರಿ ಡೇ ಸಮರ್ ವೆಕೇಶನ್ ನಲ್ಲಿ. ವರ್ಷ ಎಲ್ಲ ಸಂಡೇ ಖಾಲಿ ದಿನ ಯಾವ್ದು ಬೇಕಾದ ಖಾಲಿ ದಿನ ಸಿಗ್ಲಿ, ನಮ್ಮ ಮನೆಯಲ್ಲಿ ಸ್ಟಡಿಯ ಹಬ್ಬ. ಯಾಕೆ ಖಾಲಿ ಅಡ್ಡಾಡ್ಬೇಕು? ಖಾಲಿ ಯಾಕೆ ಬಿಡಬೇಕು? ಒಂದೊಂದು ಕ್ಷಣ ನಾವು ಖಾಲಿ ಬಿಟ್ಟುದು ಜೀವನದಲ್ಲಿ ತಿರುಗಿ ಬರುವುದಿಲ್ಲ. ದುಡ್ಡು ಬರ್ಬೋದು, ಮತ್ತೇನೋ ಬರ್ಬೋದು, ಸಮಯ ಮಾತ್ರ ಎಂದೆಂದೂ ತಿರುಗಿ ಬರುವುದಿಲ್ಲ. ಮತ್ತು ಸಮಯನ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಬೆನ್ನ ಎಲ್ಲವೂ ಸಿಗುತ್ತೆ, ಎಲ್ಲವೂ ರೆಸ್ಪೆಕ್ಟ್ ಸಿಗುತ್ತೆ, ಎಲ್ಲವೂ ದುಡ್ಡು ಸಿಗುತ್ತೆ, ಏನ್ ಬೇಕಾದ್ರೂ ಸಿಗುತ್ತೆ. ಸೈಂಟಿಸ್ಟ್ ಆಗಿ ಸೈಂಟಿಸ್ಟ್, ಡಾಕ್ಟರ್, ಇಂಜಿನಿಯರ್, ಲೆಕ್ಚರರ್, ಟೀಚರ್ಸ್, ಒಳ್ಳೆ ಎಜುಕೇಟೆಡ್ ಫಾರ್ಮರ್, ನೀವು ಏನ್ ಬೇಕಾದ್ರೂ ಆಗ್ಲಿಕ್ಕೆ ಆಗ್ತದ. ಮೊದಲು ಸ್ಟಡಿ ಬೇಸ್ ಬೇಕು. ಸ್ಟಡಿ ಸೂಪರ್ ಆಗಿ ಮಾಡ್ಕೊಂಡು ಏನ್ ಬೇಕಾದ್ರೂ ವ್ಯಕ್ತಿಗಳಾಗ್ಬೋದು. ನನ್ನ ಸ್ಟೂಡೆಂಟ್ಸ್ಗೆ, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರನ್ನೂ ಕ್ರಿಯೇಟ್ ಮಾಡಿದ್ವಿ A to Z. ಸೊ ಅದಕ್ಕೆ ದಯವಿಟ್ಟು ಇಂಥ ನಿಮ್ಮ ವರ್ತಿಕರ್ ಸರ್ ಅವರು, ನಿಮ್ಮ ಇಡೀ ಸಂಸ್ಥೆನೇ ನಿಮ್ಮ ಒಂದು ಇಂಪ್ರೂವ್ಮೆಂಟ್ಗಾಗಿ ಯಾವಾಗಲೂ ಸದಾಕಾಲ ನಿಂತಿದೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಮಾಡ್ಕೊಂಡು ಬಂದಂಥ ಪರಿಶ್ರಮ ಬಹಳ ದೊಡ್ಡದಿದೆ. ಇಷ್ಟೆಲ್ಲ ಎದ್ದು ನಿಲ್ಬೇಕಂದ್ರೆ ಇದರಿಂದ ಅಷ್ಟಿಷ್ಟ ಏನೋ ಅಲ್ಪ ಸ್ವಲ್ಪ ಪ್ರಯತ್ನಗಳ ಸಾಕಾಗೋದಿಲ್ಲ.
ದೊಡ್ಡ ವ್ಯವಸ್ಥೆ ಇದೆ ನಿಮ್ಮಲ್ಲಿ. ನಾನು ಸಿಟಿ ಒಳಗೆ ನೋಡಿದೆ, ಅಲ್ಲಿ ಸರ್ ಅವ್ರು ಹೇಳಿದ್ರು ಅಲ್ಲೊಂದು ಸ್ವಲ್ಪ ಭೇಟಿಯಾಗಿ ಬನ್ನಿ ಸರ್ ಅಂತಂದ್ರು. ಬಟ್ ಅಲ್ಲಿ ನೋಡಿದೆ ನಾನು, ಜಸ್ಟ್ ಟಿಫಿನಿಗೆ ಬಿಟ್ಟಿದ್ದು ಒಂದು ಜಾತ್ರೆ ಬಂದಾಗ ಹುಡುಗರು ಬರ್ತಾ ಇದ್ರು. ನಾನು ವಿಚಾರ ಮಾಡಿದೆ, ಇಲ್ಲ ಇಷ್ಟು ಈ ಮಕ್ಕಳಿಗೆ ಸಮಯ ಸಾಕಾಗೋದಿಲ್ಲ, ಈ ಹೊರಗಿನ ಯೂನಿಟ್ ಮೊದಲು ಕವರ್ ಮಾಡೋಣ, ಆಮೇಲೆ ಅದನ್ನು ನೋಡೋಣ ಅಂತ ಸೀದಾ ಇಲ್ಲಿ ಬಂದ್ಬಿಟ್ಟೆ. ಅದಕ್ಕೆ ದಯವಿಟ್ಟು ಸೀರಿಯಸ್ಲಿ ಸ್ಟಡಿ ಮಾಡ್ರಿ. ಈಗ ನಿಮಗೆ ಇದೇ ಮಗ್ಗಿ ಒಂದು ಲೆಕ್ಕ ಹೇಳುತ್ತೆ, ಒಂದು ಗುಣಾಕಾರ. ನಿಯರ್ಲಿ ಜಗತ್ತದ ಎಲ್ಲಾ ಗುಣಾಕಾರಗಳು ಬಾಯಿ ಲೆಕ್ಕ ಬರ್ತಾವೆ, ಇಲ್ಲೇ ಕೂತಲ್ಲಿ ನಿಮಗೆ ನೋಡಿ. ಒಂದು ಗುಣಾಕಾರ ಇದನ್ನೇ ಯೂಸ್ ಮಾಡಿಕೊಂಡು Yes, come on. Say 74 into 3. ಒಂದು ಗುಣಾಕಾರ ಜಸ್ಟ್ ಒಂದು ನೋಡ್ರಿ. ಇಲ್ಲಿ ಕನ್ನಡ ಮೀಡಿಯಂ ಮರಾಠಿ ಮೀಡಿಯಂ ಎರಡು ಮೀಡಿಯಂ ಅದಾವ ಇಲ್ಲಿ. ಮರಾಠಿ ಸ್ವಲ್ಪ ಅದ. Yes, come on. ಇದು 3 4 12 3 7 21 21. हे बघा 74 हे डायरेक्ट आम्ही तिसऱ्या लेवलला आलो. म्हणजे 99 चा पाढा तिसऱ्या लेवलला घेतल्यासारखा झाला. ಮೂರನೇ ಲೆವೆಲ್ ಬಂದಾಗ ಆಯ್ತು. ಓಕೆ, ಒಂದೊಂದು ಲೆವೆಲ್ ಅಂದ್ರೆ ಒಂದೊಂದು ಗುಣಾಕಾರಗಳು ಇವು ನೋಡಿ. ಈಗ ಇದನ್ನು ಬಿಡಿಸೋಣ. ರೂಲ್ ಏನು? ಇಲ್ಲಿ 2 ಇದ್ರೆ ಎರಡನೇ ಮಗ್ಗಿಯ ಲಾಸ್ಟ್ ಒಂದನ್ನ ಲಾಸ್ಟ್ ಇಟ್ಕೋಬೇಕು. ಲಾಸ್ಟ್ಗೆ ಬಿಡಿ ಸ್ಥಾನದಲ್ಲಿರುವ बिडी स्थानात इटकोಬೇಕು. सुटे स्थानात सुटे स्थानात ठेवायचं. आणि जे अलीकडचं दशक स्थानातलं आहे ते पहिल्या पाड्यात मिळवायचं. दशक स्थानात त्यांना ಒಂದೇ ಮಗ್ಗಿಯಲ್ಲಿ ಕೂಡಿಸೋಣ. ಎಷ್ಟಾಯ್ತು? 2. yes, okay, this is answer. ಈಸಿ ಅದನ್ನ ಟಫ್ ಆಗಿಲ್ಲ? ಈಸಿ. ಓಕೆ, ನಾನು ಈಗ ಒಂದು ಲೆಕ್ಕ ಕೊಡ್ತೀನಿ, ಬಾಯ್ ಲೆಕ್ಕ ಟ್ರೈ ಮಾಡಿ. ಬಾಯ್ ಲೆಕ್ಕ. ಕಮ್ ಆನ್ 44 into 4. 44 into 4 200. ಬಾಯ್ ಲೆಕ್ಕ ಮಾಡಿ. 176. ವಾವ್, ಸೂಪರ್. ನೋಡಿ ಇಲ್ಲಿ ಚೆಕ್ ಮಾಡೋಣ. ಯಾರಿಗಾದ್ರೂ ತೊಂದರೆ ಆದ್ರೆ ನೋಡಿ ಇಲ್ಲಿ ಚೆಕ್ ಮಾಡೋಣ. Is it right? Yes, sir. Okay. ಈಗ ಗುಣಾಕಾರದಲ್ಲಿ ಕೇವಲ 3 ಟೆಕ್ನಿಕ್ ಇವೆ ವೇದಿಕದಲ್ಲಿ. ಈಗ ಇಲ್ಲಿ ಒಂದು ಕೊಟ್ಟಿದ್ದೇನೆ, ಇನ್ನೂ ಒಂದು ನಾನು ಯೂಟ್ಯೂಬ್ದಲ್ಲಿ ಆಲ್ರೆಡಿ ರೆಡಿ ಇದೆ, ಮೊನ್ನೆ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ. ಇನ್ನೊಂದು ಲಾಸ್ಟದು ಈ ಸಮರ್ ವೆಕೇಶನ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. 3 ಟೆಕ್ನಿಕ್ ಅರ್ಥ ಮಾಡ್ಕೋದ್ರೆ ಗುಣಾಕಾರದು ಜಗತ್ತದ ಎಲ್ಲ ಗುಣಾಕಾರಗಳು ಬಾಯಿ ಲೆಕ್ಕ ಬರ್ತವೆ. ಈಸಿ ಅದ ಟಫ್ ಇದೆ? ಓಕೆ, ಈಗ ಒಂದು ಜಸ್ಟ್ ಒಂದು ನಿಮಗೆ ಒಂದು ಸ್ಕ್ವೇರ್ ಹೇಳ್ಬಿಡ್ತೀನಿ. ಸ್ಕ್ವೇರ್. ಓಕೆ, ಜಗತ್ತದ ಎಲ್ಲ ಸ್ಕ್ವೇರ್ಸ್ ಬಾಯಿ ಲೆಕ್ಕ ಬರ್ತವೆ. ಎಲ್ಲ ಫಿನಿಶ್. ನೋಡಿ ಮ್ಯಾಥ್ಸ್ ಏನಿದೆ, ಕೂಡಿಸುದು, ಕಳಿದು, ಗುಣಾಕಾರ, ಭಾಗಾಕಾರ, ವರ್ಗ, ವರ್ಗಮೂಲ, ಘನಮೂಲ, ಇಂಥ ಒಂದು 7-8 ಟೆಕ್ನಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಮ್ಯಾಥ್ಸ್ವೇ ಬಾಯಿ ಲೆಕ್ಕ. ಈಸಿ. ಯಾರೆಲ್ಲ 100% ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗ್ತದೆ ಆಲ್ ಸಬ್ಜೆಕ್ಟ್? ಎಸ್, ಕಮ್ ಆನ್. ಒಂದು ಸ್ಕ್ವೇರ್ ನೋಡಿ. ಸೇ ಫಾರ್ ಎಕ್ಸಾಂಪಲ್ 93 ಸ್ಕ್ವೇರ್. 50 ಸ್ಕ್ವೇರ್ ಸಾಕು, ಪೂರ್ಣ ಇದನ್ನೇ ಕೂಡ ಕವರ್ ಆಗ್ತದ. ಆದ್ರೆ ನಿಮಗೆ ಇವಾಗ 100 ವರೆಗೆ ಸ್ಕ್ವೇರ್ಸ್ ಬರ್ತಾವ ನೋಡಿ ಬಾಯಿ ಲೆಕ್ಕ ಎಲ್ಲ. ಆದ್ರೆ ಇಲ್ಲಿ ನೋಡಿ ಏನ್ ಮಾಡ್ಬೇಕು, ವೇದಿಕ್ ಟೆಕ್ನಿಕ್ ಇದೆ. ಪ್ರಥಮ 1ನೇದರ ಸ್ಕ್ವೇರ್ ಇಟ್ಕೊಳ್ಳಿ. 9 ಸ್ಕ್ವೇರ್ 81. Yes, 81. 3 ಸ್ಕ್ವೇರ್ 9. ಆದ್ರೆ ಸ್ಕ್ವೇರ್ಸ್ ನಲ್ಲಿ 2 ಪ್ಲೇಸ್ ಕವರ್ ಮಾಡಬೇಕು. 2 ಪ್ಲೇಸ್. ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ
ಏನ್ ಮಾಡಬೇಕು ಎಸ್ ನೆಕ್ಸ್ಟ್ ಈಗ ಒಂದನೇದ್ರ ಸ್ಕ್ವೇರ್ ಎರಡನೇದ್ರ ಸ್ಕ್ವೇರ್ ಈಗ ಒಂದು ಪ್ರೋಸೆಸ್ ಮುಗಿತು ಅದಕ್ಕೆ ಒಂದು ಪ್ಲೇಸ್ ಬಿಡಬೇಕು ಆಮೇಲೆ ಈ ಎರಡನ್ನು ಗುಣಾಕಾರ ಮಾಡಿ ಎರಡು ಮಲ್ಟಿಪ್ಲೈ ಮಾಡಬೇಕು 93 ಅದರ ಡಬಲ್ ಮಾಡಿ 54 ಅದನ್ನು ಕೂಡಿಸಿ ಇದು 9 ಓಕೆ ಇದು 93 ಸ್ಕ್ವೇರ್ ಇಲ್ಲಿ 93 ಸ್ಕ್ವೇರ್ ಓಕೆ ನಾನು ಇದನ್ನೇ ಸ್ಕೂಲ್ ಮೆಥಡ್ ದಲ್ಲಿ ಕೂಡ ಬಿಡಿಸಿಕೊಟ್ಟಿದ್ದೇನೆ ಇಲ್ಲಿ ನೋಡಿ ಸೂತ್ರ ಈಗ ಈ ಸ್ಕ್ವೇರ್ ನಿಂದ ಜಗತ್ತದ ಎಲ್ಲಾ ಸೂತ್ರಗಳು ರೆಡಿ ಆಗ್ತವೆ ಮ್ಯಾಥ್ಸ್ ಈ ಒಂದರಿಂದ ನೋಡಿ ಒಂದನೇದ್ರ ಸ್ಕ್ವೇರ್ a ಸ್ಕ್ವೇರ್ ಎರಡನೇದ್ರ ಸ್ಕ್ವೇರ್ b ಸ್ಕ್ವೇರ್ ಎರಡು ಗುಣಾಕಾರ ab ಅದರ ಡಬಲ್ 2ab that is a plus b whole square a square plus 2ab plus b square ಇದೇ ಮೈನಸ್ ಇದ್ರೆ ಮೈನಸ್ ಸೂತ್ರ ರೆಡಿ ಆಗ್ತದ ಎಲ್ಲ ಸೂತ್ರಗಳು ಇದೇ ಕ್ಯೂಬ್ ಇದ್ರೆ ಕ್ಯೂಬ್ ಸೂತ್ರ ರೆಡಿ ಆಗ್ತದ a ಕ್ಯೂಬ್ plus b ಕ್ಯೂಬ್ ನೆಕ್ಸ್ಟ್ ಇನ್ನು ಬಹಳಷ್ಟಿವೆ ಓಕೆ ಇದು ಸ್ಟಾಪ್ ಮಾಡೋಣ ಇಲ್ಲಿ ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ಚಿಕ್ಕದು ಒಂದು ಭಾಗಾಕಾರ ಹೇಳ್ಬಿಡ್ತೀನಿ ಕ್ಲೋಸ್ ಮಾಡೋಣ ಜಸ್ಟ್ ಒಂದು ಭಾಗಾಕಾರ ಲಾಸ್ಟ್ ಒಂದು ನೋಡಿಲಿ ಈಗ ಸ್ಕ್ವೇರ್ಸ್ ಎಲ್ಲ ಬಯಲಕ್ಕೆ ಬರ್ತವೆ ನಿಮ್ಗೆ ಜಗತ್ತದು ನೆಕ್ಸ್ಟ್ 1 2 3 4 divided by 5 ಐದರಿಂದ ಭಾಗಾಕಾರ ಇದ್ರೆ ಈ ಟೆಕ್ನಿಕ್ ಯೂಸ್ ಮಾಡೋದು ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ನನ್ನ ಯೂಟ್ಯೂಬ್ ದಲ್ಲಿ ನಿಮಗೆ ವಿಡಿಯೋ ಸಿಗ್ತವೆ ಆಮೇಲೆ ಮುಂದೆ ನೋಡಿ ಇಲ್ಲಿ ಜಸ್ಟ್ ಒಂದು 5ರಿಂದ ಭಾಗಾಕಾರ ಇದ್ರೆ ಒಟ್ಟು ನಂಬರ್ ಡಬಲ್ ಮಾಡಬೇಕು 4 ಡಬಲ್ 8 ಒಟ್ಟು ನಂಬರ್ ಡಬಲ್ ಮಾಡಬೇಕು ಆಮೇಲೆ 5 ಒಂದಿದೆ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ ಓಕೆ ದಿಸ್ ಇಸ್ ಆನ್ಸರ್ ಎಸ್ ಮುಗಿಬೇಕಾದ ಆನ್ಸರ್ ಓಕೆ ಇಟ್ಸ್ ಓಕೆ ಈಗ ಹ್ಯಾಂಡ್ ರೈಟಿಂಗ್ ಜಸ್ಟ್ ಒಂದು 2 ನಿಮಿಷ ಹ್ಯಾಂಡ್ ರೈಟಿಂಗ್ ಹೇಳ್ಕೊಡ್ತೀನಿ ಇವತ್ತ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ ಜಸ್ಟ್ ಒಂದು ಟೆಕ್ನಿಕ್ ಯೂಸ್ ಮಾಡಿ ಸ್ವಲ್ಪ ಇದು ಬೋರ್ಡ್ ಚೇಂಜ್ ಮಾಡಿ ಟರ್ನ್ ಔಟ್ ಮಾಡಿ ಬೋರ್ಡ್ ಆಗ್ಲೇ ಯಾರು ಬಂದಿರಿ ಅಲ್ಲ ಸ್ಲೋ ಬೋರ್ಡ್ ನೋಡಿ ಹ್ಯಾಂಡ್ ರೈಟಿಂಗ್ ಕನ್ನಡ ಅಕ್ಷರಗಳು ಮುತ್ತಿಟ್ಟಾಗ ಆಗ್ತವೆ ಜಸ್ಟ್ ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ इंग्लिश हाई स्पीड रनिंग राइटिंग ಆಗ್ತದ मराठी देखील अक्षर सुपर होणार कोणताही रायटिंग असेल भारत का हे बघा इथं पॅटर्न एक छोटासा पॅटर्न आहे बघा इथे एक छोटासा पॅटर्न आहे इथे एक शब्द आहे इंग्लिशचा मी याला 10 टेक्निक क्रिएट केलेत YouTube मध्ये यासाठी व्हिडिओ आहे अंकुश इंग्लिश हँड रायटिंग नाव इंग्लिश आहे पण जगभरातल्या सर्व रायटिंगला अप्लाय होतं कम ऑन इकडे लक्ष द्या सुपर क्लास इकडे लक्ष द्या रायटिंग लिहित बसण्यामध्ये फक्त 1% इम्प्रूव्हमेंट होतोय रायटिंग हे लिहित बसण्यामध्ये इम्प्रूव्हमेंट होणं फारच कठीण आहे बड़ा कष्ट आದ್ರೆ ಮೈಂಡ್ ಸೆಟಪ್ 100% ಇದೆ ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಬೇಕು ನಾನು ಹೀಗೆ ಬರಿಲೇಬೇಕು ಸ್ಟ್ರಾಂಗ್ ಮೈಂಡ್ ಸೆಟಪ್ ಇವತ್ತ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದೆ ನಿಮ್ಮ ಬರೋ ಎಕ್ಸಾಮ್ಗೆ ಎಲ್ಲರಿಗೂ ಹೆಲ್ಪ್ ಆಗ್ತದ ನೋಡಿ ಕಮ್ ಆನ್ ನಂಬರ್ 1
10 ಟೆಕ್ನಿಕ್ಸ್ ಇವೆ. ಅದರಲ್ಲಿ ಜಸ್ಟ್ ಒಂದೆರಡು ಹೇಳ್ಬಿಡ್ತೀನಿ. 50% ಇವತ್ತು ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಮನೆಗೆ ಹೋಗಿ ಬರೋದು ನೋಡಿ. ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ. ಎಸ್, ಕಮ್ ಆನ್. ನಂಬರ್ 1, 10 ಟೆಕ್ನಿಕ್ ನಲ್ಲಿ 1ನೇ ಟೆಕ್ನಿಕ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಂಬರ್ 1, ಸ್ವಂತ ಕಂಡೀಷನ್ ಹಾಕೋಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಬಾರ್ದು. ಇಟ್ ಮೀನ್ಸ್ ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಒಂದೇ ಲೆವೆಲ್ದಲ್ಲಿ ಇಟ್ಕೋಬೇಕು. ಮೀನ್ಸ್ ನೋಡಿ, ಬಾಟಮ್ ಲೈನ್, ಟಾಪ್ ಲೈನ್ ಒಂದೇ ಲೈನ್ ನಲ್ಲಿ ಇರಬೇಕು. ಇದರಲ್ಲಿ ಯಾವುದೇ ಒಂದು ಅಕ್ಷರ ಚಿಕ್ಕದು ದೊಡ್ಡದು ಮಾಡಬಾರ್ದು. ಸ್ಮಾಲ್ ಅಕ್ಷರಗಳೆಲ್ಲ ಒಂದೇ ಲೆವೆಲ್. ದೊಡ್ಡ ಅಕ್ಷರ ಇದು ಅದರ ಲೆವೆಲ್. ಬೈ ಚಾನ್ಸ್ ಇಲ್ಲೊಂದು ಬಿ ಇದ್ರೆ, ಸ್ಮಾಲ್ ಬಿ ಇದ್ರೆ ಈ ಬಿ ಟಾಪ್ ಲೈನ್ ಇಲ್ಲಿಗೆ ಹೋಗ್ಬೇಕು. ಜಿ ಇದ್ರೆ, ಇಲ್ಲೊಂದು ಜಿ ಇದ್ರೆ ಇದು ಎಷ್ಟು ಮೇಲೆ ಹೋಗ್ತದ ಅಷ್ಟೇ ಜಿ ಕೆಳಗಡೆ ಬಂದಿರಬೇಕು. ನೀವ 4 ಲೈನ್ ಅಂಡ್ 3 ಲೈನ್ಸ್ ಒಂದು ಚಿಕ್ಕ ಒಂದು 2 ನೋಟ್ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಇಲ್ಲ, ನನ್ನ ಒಂದು ಗ್ರಾಮರ್ ಬುಕ್ ಇದೆ, ಅದರಲ್ಲಿ ಫುಲ್ ಡೀಟೇಲ್ ಪ್ರೋಗ್ರಾಮ್ ಇದೆ, ವಿತ್ ನಂಬರ್ಸ್ ಇದೆ, ಡ್ರಾಯಿಂಗ್ ಇದೆ, ಡಿಸೈನ್ ಇದೆ, ಕರ್ವ್ಸ್ ಎಲ್ಲ ಟೆಕ್ನಿಕ್ಸ್ ಇದೆ. 10 ಟೆಕ್ನಿಕ್ಸ್ ಇವೆ. ಸೂಪರ್ ಆಗಿ ಮಾಡ್ಕೋಬಹುದು. ಆದ್ರೆ ಒಂದು ನೆನ್ಪಿಡಿ, ಸಮ್ಮರ್ ವೇಕೇಶನ್ ದಲ್ಲಿ ದಿನ 15 ಗಂಟೆ ಸ್ಟಡಿ ಮಾಡಿ. ಮಧ್ಯ ಗ್ಯಾಪ್ ಮಾಡ್ತಾ ನೀವು ನೆಕ್ಸ್ಟ್ ಇಯರ್ 10th ನಲ್ಲಿ ಸೂಪರ್ ರ್ಯಾಂಕರ್ ರಾಜ್ಯಕ್ಕೆ ಆಗ್ತೀವಿ. ಒಂದು ಸಮ್ಮರ್ ವೇಕೇಶನ್ ದಲ್ಲಿ 15 ಗಂಟೆ ಸ್ಟಡಿ ಮಾಡಿರಿ ಎಲ್ಲರೂ. ಆಲ್ ಸಬ್ಜೆಕ್ಟ್ ಹೇಗೆ ಸ್ಟಡಿ ಮಾಡ್ಬೇಕು, ಅದನ್ನ ಹೇಗೆ ಕವರ್ ಮಾಡ್ಬೇಕು, ಅದಕ್ಕೂ ನನ್ನ ವಿಡಿಯೋಸ್ ಇವೆ. ಸೂಪರ್ ಬೆನಿಫಿಟ್ಸ್ ಆಫ್ ಸಮ್ಮರ್ ವೇಕೇಶನ್ ಅಂತ ವಿಡಿಯೋಸ್ ಇವೆ. ಪ್ಲಸ್ ನೀವು ವರ್ಷ ಎಲ್ಲ ಸಂಡೇಸ್, ಎಲ್ಲ ಹಾಲಿಡೇಸ್, ಯಾವಾಗ ಸೂಟಿ ಸಿಗ್ತದ 15 ಗಂಟೆ ಸ್ಟಡಿ ಮಾಡಿ. ನೆಕ್ಸ್ಟ್ ಎವ್ರಿ ಡೇ 10th ದವರು ಒಂದು ಅಬೌಟ್ 8 to 9 to 10 ಅವರ್ಸ್ ಸ್ಟಡಿ ಮಾಡಿ. 10th ದವರು ವರ್ಷ ಎಲ್ಲ 10 ಅವರ್ಸ್ ಯಾರಾದರೂ ಸ್ಟಡಿ ಮಾಡಿದ್ರು ಇವತ್ತು ನಿಮ್ಮ ಹಣೆ ಮೇಲೆ ಬರ್ಕೋದ್ ಬೇಡಿ. ನಾನು ನೆಕ್ಸ್ಟ್ ಇಯರ್ ಮಹಾರಾಷ್ಟ್ರ ರಾಜ್ಯದ ಸೂಪರ್ ಟಾಪರ್. ಎಷ್ಟು ಪವರ್ ಇದೆ ಈ ಟೆಕ್ನಿಕ್ಸ್ ನಲ್ಲಿ. ಆದ್ರ ಇದೆಲ್ಲ ನಾನು ಹೇಳೋದಷ್ಟೇ. ನಮ್ಮ ಪ್ರಿನ್ಸಿಪಾಲ್ರು, ಟೀಚರ್ಸು ಎಷ್ಟೇ ಹೇಳಿದ್ರು ಅಷ್ಟೇ. ನೀವು ಮಾಡೋದು ನಿಮ್ಮಲ್ಲಿದೆ ಹಿಮ್ಮತ್. ನೀವು ಮಾಡಬೇಕಾದದ್ದು. ಯಾರೋ ನನ್ನಂತವ್ರು ಎಷ್ಟೋ ಜನ ಹೇಳ್ಬೋದು, ಹೇಳಿದ್ದು ಕೇಳಿದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಮಾಡುವವರು ಇಂಪಾರ್ಟೆಂಟ್. ನೀವು ಸೆಲ್ಫ್ ಸ್ಟಡಿ ಮಾಡಿ ಸೂಪರ್ ರ್ಯಾಂಕರ್ ಆಗ್ತೀರಾ. ಸೂಪರ್ ರ್ಯಾಂಕರ್ ಸ್ವಂತಕ್ಕೆ ಡಲ್ ತಿಳ್ಕೊಬೇಡಿ. ಮತ್ತು ವರ್ಷ ಎಲ್ಲ 10th ದವರು 10 ಅವರ್ಸ್ ಸ್ಟಡಿ ಮಾಡಿ, 9th ದವರು 9 ಅವರ್ಸ್ ಸ್ಟಡಿ ಮಾಡಿ, 8th ದವರು 8 ಅವರ್ಸ್ ಸ್ಟಡಿ ಮಾಡಿ ಸೂಪರ್ ರ್ಯಾಂಕರ್ ಆಗ್ತೀರಾ. ಫಾಲೋ ಅಪ್ ಮಾಡ್ತೀರಾ? ಎಲ್ಲರೂ ಫಾಲೋ ಅಪ್ ಮಾಡ್ತೀರಾ? ಎಸ್. ಅಡ್ಡೆ ಇಲ್ಲ. ಇಲ್ಲಿ ನಿಲ್ಲೋಣ, ಸ್ವಲ್ಪ ಹೆಚ್ಚಿಗೆ ಸಮಯ ತಗೋತೀವಿ. ಎಸ್ ಸರ್, ಸರಿ. ಎಸ್, ಅಡ್ಡೆ ಇಲ್ಲ.